ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸೌಖ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮ್ಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಈರುಳ್ಳಿ ತಗೊಳ್ಳಿ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತಗೊಳ್ಳಿ. ಎಲ್ಲದನ್ನೂ ತಗೊಂಡು ಕ್ಲೀನಾಗಿ ತೊಳ್ಕೊಳ್ಳಿ. ಇದರಲ್ಲಿ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಕ್ಲೀನಾಗಿ ತೊಳ್ಕೊಬೇಕು. ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ತೊಳ್ಕೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕಿ ಅದು ಕಾಯೋ ಮಟ್ಟ ಕಾಯಿರಿ. ಅದು ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಈ ಥರ ಚಟಪಟ ಅನ್ನಬೇಕು, ಅಲ್ಲಿವರೆಗೂ ಹಾಕಿ. ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಅದನ್ನ ಚಟಪಟ ಅನ್ನೋಕ್ಕೆ ಬಿಟ್ಟು ಕರಿಬೇವು ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೆ ನೀವು ಕೈ ಆಡ್ತಾನೆ ಇರಬೇಕು. ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನೂ ಹಾಕಿ ಅದನ್ನು ಮಿಕ್ಸ್ ಮಾಡಿ. ಅದು ಆಮೇಲೆ ಗ್ರೀನ್ ಪೀಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಹಾಗೆ ನಾನು ಇಲ್ಲಿ ಸ್ವಲ್ಪ ಪನ್ನೀರನ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೂ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ. ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ಕಪ್ ವಾಟರ್ ಹಾಕಿ. ಎರಡು ಕಪ್ ವಾಟರ್ ಹಾಕಿ ಅದನ್ನ ಕುದಿಯೋವರೆಗೂ ಕುದಿಸಿ. 1 ಸ್ಪೂನ್ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಅಷ್ಟು ಹಾಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದನ್ನ ಕುದಿಯೋಕ್ಕೆ ಬಿಡಿ. ಈ ಥರ ಕುದಿಬೇಕದು. ಇವಾಗ ನಾವು ಮ್ಯಾಗಿ ಪ್ಯಾಕೆಟ್ನ ಕಟ್ ಮಾಡ್ಕೊಳ್ಳೋಣ. ಮ್ಯಾಗಿಯಲ್ಲಿರೋ ಮಸಾಲ ತೆಕ್ಕೊಂಡು ಇದನ್ನ ಅವು 4 ಇದ್ರೊಳಗೆ ಹಾಕಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಇಲ್ಲಿ 4 ಪ್ಯಾಕೆಟ್ನ ಯೂಸ್ ಮಾಡಿದ್ದೀನಿ. ಇದನ್ನೆಲ್ಲ ಅದ್ರ ನೀರೊಳಗೆ ನೆನೆಯೋವರೆಗೂ ಈ ಥರ ಮಾಡ್ತಾನೇ ಇರ್ರಿ. ಈ ಥರ ಮಾಡಿದರೆ ಅವು ನೆಕ್ಸ್ಟ್ ಇನ್ನೊಂದು 2 ಮಿನಿಟ್ಸ್ಗೆ ಬೇಗ ಬೇಯುತ್ತೆ. ಈ ಥರ ಮಾಡ್ತಾನೇ ಇರಿ ಫ್ರೆಂಡ್ಸ್. ಅದು ಕುದಿ ಬಂದಾಗ ಹಾಕಬೇಕು. ಮತ್ತೆ ಅದು ಕುದಿ ಬಂದಾಗ ಈ ಥರ ಮಾಡಿ ಫ್ರೆಂಡ್ಸ್. ಈಗ ಎಲ್ಲ ಆಯ್ತಲ್ವ, ಇವಾಗ ಮ್ಯಾಗಿ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಈಗ ಮಾಡ್ಕೊತ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ನಾನಿಲ್ಲಿ ಟೇಸ್ಟ್ಗೋಸ್ಕರ ಹಾಕ್ಕೊಂಡಿದ್ದೆ. ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಡ್ರಿ ಫ್ರೆಂಡ್ಸ್. ಲಾಸ್ಟ್ ಲುಕ್ ಈ ಥರ ಇದೆ.